ಪಂಜಾಬ್ ಸರ್ಕಾರವು ರಾಜ್ಯದಾದ್ಯಂತ ದೀನದಲಿತ ನಾಗರಿಕರ ಕಲ್ಯಾಣಕ್ಕಾಗಿ ಮಹಾತ್ಮ ಗಾಂಧಿ ಸರ್ಬತ್ ವಿಕಾಸ್ ಯೋಜನೆ MGSVY ಅನ್ನು ಪ್ರಾರಂಭಿಸಿದೆ. ಈ ಯೋಜನೆಯು ಸಮಾಜದ ಸಂಕಷ್ಟದಲ್ಲಿರುವ ವರ್ಗಗಳ ಅಂತರ್ಗತ ಬೆಳವಣಿಗೆಯ ಗುರಿಯನ್ನು ಹೊಂದಿದೆ. ಪ್ರಧಾನಮಂತ್ರಿ ಸಾಹಬ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ. ಹೊಸ ಯೋಜನೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಯವರು 25 ಸೆಪ್ಟೆಂಬರ್ 2017ರಂದು ಪ್ರಾರಂಭಿಸಿದರು. ಸೌಭಾಗ್ಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರಗಳಲ್ಲಿರುವ ಬಡ ಕುಟುಂಬಗಳಿಗೆ ಎಲ್ಲ ಮನೆಗಳಿಗೆ APL ಮತ್ತು ಬಡ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಸಂಪರ್ಕಗಳನ್ನು ಒದಗಿಸಲಾಗುವುದು. ದೇಶದಲ್ಲಿ ಸುಮಾರು 4 ಕೋಟಿ ವಿದ್ಯುತ್ ಇಲ್ಲದ ಮನೆಗಳಿವೆ ಮತ್ತು ಡಿಸೆಂಬರ್ 2018ರೊಳಗೆ ಅವರು ವಿದ್ಯುತ್ ಸಂಪರ್ಕಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದ್ದಾರೆ. ಗ್ರಾಮೀಣ ವಿದ್ಯುತೀಕರಣ ನಿಗಮವನ್ನು REC ಸೌಭಾಗ್ಯ ಯೋಜನೆಗೆ ಅದರ ನೋಡಲ್ ಏಜೆನ್ಸಿ ಎಂದು ಗೊತ್ತುಪಡಿಸಲಾಗಿದೆ. ಪ್ರಧಾನಮಂತ್ರಿ ಮಹಿಳಾ ಶಕ್ತಿ ಕೇಂದ್ರ ಯೋಜನೆ PMMSK ಅನ್ನು 2017-18ರಿಂದ 2019-20 ಅವಧಿಗೆ ನವೆಂಬರ್ 2017ರಲ್ಲಿ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ CCEA ಅನುಮೋದಿಸಿದೆ. ಈ ಯೋಜನೆಯು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಮಹಿಳೆಯರ ರಕ್ಷಣೆ ಮತ್ತು ಸಬಲೀಕರಣಕ್ಕಾಗಿ ಮಿಷನ್ ಅಂಬ್ರೆಲಾ ಯೋಜನೆಯ ಭಾಗವಾಗಿದೆ. ಅಂಚೆ ಚೀಟಿಗಳ ಸಂಗ್ರಹಿಸಿದ ವ್ಯಾಪ್ತಿಯನ್ನು ಹೆಚ್ಚಿಸಲು ದೀನ್ ದಯಾಳ್ ಸ್ಪರ್ಶ್ ಯೋಜನೆ ಎಂಬ ಶಾಲಾ ಮಕ್ಕಳಿಗೆ ಪ್ಯಾನ್ ಇಂಡಿಯಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಸ್ಪರ್ಶ್ ಯೋಜನೆಯಡಿಯಲ್ಲಿ ಒಂದು ಹವ್ಯಾಸವಾಗಿ ಸ್ಟಾಂಪ್ಗಳಲ್ಲಿ ಆಪ್ಟಿಟ್ಯೂಡ್ ಮತ್ತು ಸಂಶೋಧನೆಗಾಗಿ ವಿದ್ಯಾರ್ಥಿ ವೇತನ, ಉತ್ತಮ ಶೈಕ್ಷಣಿಕ ದಾಖಲೆಯನ್ನು ಹೊಂದಿರುವ ಸ್ಟ್ಯಾಂಡರ್ಡ್ 6ರಿಂದ 9ರವರೆಗಿನ ಮಕ್ಕಳಿಗೆ ವಾರ್ಷಿಕ ವಿದ್ಯಾರ್ಥಿ ವೇತನವನ್ನು ನೀಡಲು ಪ್ರಸ್ತಾಪಿಸಲಾಗಿದೆ ಮತ್ತು ಸ್ಪರ್ಧಾತ್ಮಕ ಆಯ್ಕೆ ಪ್ರಕ್ರಿಯೆಯ ಮೂಲಕ ಅಂಚೆ ಚೀಟಿ ಸಂಗ್ರಹಣೆಯನ್ನು ಹವ್ಯಾಸವಾಗಿ ಎಲ್ಲಾ ಅಂಚೆ ವಲಯಗಳಲ್ಲಿ ಅನುಸರಿಸುತ್ತದೆ. ಸಂಕಲ್ಪ ಸೇ ಸಿದ್ಧಿ ಯೋಜನೆಯು ಕೇಂದ್ರ ಸರ್ಕಾರವು ರಾಷ್ಟ್ರದ ಒಳಿತಿಗಾಗಿ ತೆಗೆದುಕೊಂಡಿರುವ ಸಮಗ್ರ ಯೋಜನೆಯಾಗಿದೆ. ಈ ಯೋಜನೆಯಡಿ ಪ್ರಮುಖ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಒಳಗೊಳ್ಳಲಾಗುವುದು. 2017ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯು ನ್ಯೂ ಇಂಡಿಯಾ ಮೂವ್ಮೆಂಟ್ 2017ರ ಭಾಗವಾಗಿರುತ್ತದೆ. ಪ್ರಧಾನಮಂತ್ರಿ ಗ್ರಾಮ ಪರಿವಾಹನ್ ಯೋಜನೆ PMGPY ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವ ಯೋಜನೆಯಾಗಿದೆ. PMGPY ಯೋಜನೆಯಡಿ ವಾಣಿಜ್ಯ ಪ್ರಯಾಣಿಕ ವಾಹನಗಳನ್ನು ಖರೀದಿಸಲು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರವು ಬಡ್ಡಿರಹಿತ ಸಾಲವನ್ನು ನೀಡುತ್ತದೆ. ಈ ಯೋಜನೆಯನ್ನು ಚಾಲ್ತಿಯಲ್ಲಿರುವ ಗ್ರಾಮೀಣ ಯೋಜನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಮಾದರಿಯಲ್ಲಿ ಪ್ರಾರಂಭಿಸಲಾಗಿದೆ. ಭಾರತ ಸರ್ಕಾರವು 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಗರಿಕರಿಗೆ ಪ್ರಧಾನಮಂತ್ರಿಯ ವಯವಂದನಾ ಯೋಜನೆಯನ್ನು ಘೋಷಿಸಿದೆ. ಈ ಯೋಜನೆಯನ್ನು ನಿರ್ವಹಿಸುವ ಏಕೈಕ ಸವಲತ್ತು ಭಾರತದ LICಗೆ ನೀಡಲಾಗಿದೆ. ಪ್ರಧಾನಮಂತ್ರಿ ವಯವಂದನಾ ಯೋಜನೆಯನ್ನು 4ನೇ ಮೇ 2017ರಂದು ಪ್ರಾರಂಭಿಸಲಾಗಿದೆ. ಯೋಜನೆಯು ಪ್ರಾರಂಭವಾದ ದಿನಾಂಕದಿಂದ 1 ವರ್ಷದವರೆಗೆ ಲಭ್ಯವಿರುತ್ತದೆ. ಪ್ರಧಾನಮಂತ್ರಿ ಮಾತೃತ್ವ ವಂದನಾ ಯೋಜನೆ ಈ ಹಿಂದೆ ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ್ ಯೋಜನೆ ಭಾರತ ಸರ್ಕಾರ ನಡೆಸುತ್ತಿರುವ ಹೆರಿಗೆ ಪ್ರಯೋಜನ ಕಾರ್ಯಕ್ರಮ. ಇದನ್ನು 2010ರಲ್ಲಿ ಪರಿಚಯಿಸಲಾಯಿತು ಮತ್ತು ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಜಾರಿಗೊಳಿಸಲಾಗಿದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಗ್ರೀನ್ಫೀಲ್ಡ್ ಉದ್ಯಮವನ್ನು ಸ್ಥಾಪಿಸಲು ಕನಿಷ್ಠ ಒಬ್ಬ ಪರಿಶಿಷ್ಟ ಜಾತಿ SC ಅಥವಾ ಪರಿಶಿಷ್ಟ ಪಂಗಡ ST ಸಾಲಗಾರರಿಗೆ ಮತ್ತು ಪ್ರತಿ ಬ್ಯಾಂಕ್ ಶಾಖೆಗೆ ಕನಿಷ್ಠ ಒಬ್ಬ ಮಹಿಳೆ ಸಾಲಗಾರರಿಗೆ 10 ಲಕ್ಷ ಮತ್ತು 1 ಕೋಟಿ ನಡುವಿನ ಬ್ಯಾಂಕ್ ಸಾಲವನ್ನು ಸುಗಮಗೊಳಿಸುತ್ತದೆ. ದೇಶಾದ್ಯಂತ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಮತ್ತು ಅಧಿಕೃತ ಪಡಿತರ ವಿತರಕರು ಸೇರಿದಂತೆ 52.5 ಲಕ್ಷ ಜನರಿಗೆ IT ತರಬೇತಿ ನೀಡಲು ಸರ್ಕಾರವು ರಾಷ್ಟ್ರೀಯ ಡಿಜಿಟಲ್ ಸಾಕ್ಷರತಾ ಮಿಷನ್ ಅನ್ನು ಜಾರಿಗೆ ತಂದಿದೆ. ಇದರಿಂದಾಗಿ IT ಅಲ್ಲದ ನಾಗರಿಕರಿಗೆ IT ಸಾಕ್ಷರರಾಗಲು ತರಬೇತಿ ನೀಡಲಾಗುತ್ತದೆ. ಪ್ರಜಾಸತ್ತಾತ್ಮಕ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾಗವಹಿಸಲು ಮತ್ತು ಅವರ ಜೀವನೋಪಾಯವನ್ನು ಹೆಚ್ಚಿಸಲು ಸಾಧ್ಯವಾಗುವಂತೆ ಏಕಲವ್ಯ ಮಾದರಿ ವಸತಿ ಶಾಲೆ EMRS 2022ರ ವೇಳೆಗೆ ಬುಡಕಟ್ಟು ಮಕ್ಕಳಿಗೆ ಅವರ ಸ್ವಂತ ಪರಿಸರದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ ಭಾರತ ಸರ್ಕಾರದ ಯೋಜನೆಯಾಗಿದೆ. 50%ಗಿಂತ ಹೆಚ್ಚು ST ಜನಸಂಖ್ಯೆಯನ್ನು ಹೊಂದಿರುವ ಪ್ರತಿ ಬ್ಲಾಕ್ನಲ್ಲಿ ಮತ್ತು ಕನಿಷ್ಠ 20,000 ಬುಡಕಟ್ಟು ವ್ಯಕ್ತಿಗಳು ವಿಶೇಷ ಸೌಲಭ್ಯಗಳನ್ನು ಹೊಂದಿದ್ದಾರೆ. ಕ್ರೀಡೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ತರಬೇತಿ ನೀಡುವುದರ ಜೊತೆಗೆ ಸ್ಥಳೀಯ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಶಿಕ್ಷಣದಲ್ಲಿ ಮೂಲಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಪುನರುಜ್ಜೀವನಗೊಳಿಸುವುದು. RISC 2022ರ ವೇಳೆಗೆ ಆರೋಗ್ಯ ಸಂಸ್ಥೆಗಳು ಸೇರಿದಂತೆ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಶೋಧನೆ ಮತ್ತು ಸಂಬಂಧಿತ ಮೂಲಸೌಕರ್ಯಗಳಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲು ಮುಂದಿನ 4 ವರ್ಷಗಳಲ್ಲಿ ಒಟ್ಟು ರೂ. 1 ಲಕ್ಷ ಕೋಟಿ ಹೂಡಿಕೆ.
ಪ್ರಧಾನಮಂತ್ರಿ ಕೃಷಿ ಸಂಪದಾ ಯೋಜನೆ ಕೇಂದ್ರ ವಲಯ ಯೋಜನೆ ಸಂಘದ ಕೃಷಿ ಸಾಗರ ಸಂರಕ್ಷಣೆ ಮತ್ತು ಕೃಷಿ ಸಂರಕ್ಷಣಾ ಕ್ಲಸ್ಟರ್ಗಳ ಅಭಿವೃದ್ಧಿ ಯೋಜನೆ ಅನ್ನು 14ನೇ ಹಣಕಾಸು ಆಯೋಗದ ಚಕ್ರದೊಂದಿಗೆ 2016-20 ಅವಧಿಗೆ ಮೇ 2017ರಲ್ಲಿ ಕ್ಯಾಬಿನೆಟ್ ಅನುಮೋದಿಸಿತು. ಈ ಯೋಜನೆಯನ್ನು ಈಗ ಪ್ರಧಾನಮಂತ್ರಿ ಕಿಸಾನ್ ಸಂಪದಾ ಯೋಜನೆ PMKSY ಎಂದು ಮರುನಾಮಕರಣ ಮಾಡಲಾಗಿದೆ. ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆಯಾಗಿದ್ದು, ಇದು 10 ಕೋಟಿ ಬಡ ಮತ್ತು ದುರ್ಬಲ ಕುಟುಂಬಗಳನ್ನು ಅಂದಾಜು 50 ಕೋಟಿ ಫಲಾನುಭವಿಗಳು ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಕವರೇಜ್ ನೀಡುತ್ತದೆ. ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ NAM ಒಂದು ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಪೋರ್ಟಲ್ ಆಗಿದ್ದು, ಅದು ನೆಟ್ವರ್ಕ್ ಮಾಡುತ್ತದೆ. ಕೃಷಿ ಉತ್ಪನ್ನಗಳಿಗೆ ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆಯನ್ನು ರಚಿಸಲು ಅಸ್ತಿತ್ವದಲ್ಲಿರುವ APMC ಮಂಡಿಗಳು ಆಗಿತ್ತು. ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಪ್ರಾರಂಭಿಸಲಾಗಿದೆ. ಭಾರತದಾದ್ಯಂತ ಎಲೆಕ್ಟ್ರಾನಿಕ್ ಮಾರುಕಟ್ಟೆ ಪೈಲಟ್ 14 ಏಪ್ರಿಲ್ 2016ರಂದು ಪ್ರಾರಂಭಿಸಲಾಯಿತು. ಶಿಕ್ಷಕರ ಗುಣಮಟ್ಟವನ್ನು ಸುಧಾರಿಸಲು ಪ್ರಧಾನಮಂತ್ರಿಗಳ ಸಂಶೋಧನಾ ಫೆಲೋಗಳು PMRF ಇದರ ಅಡಿಯಲ್ಲಿ ಪ್ರತಿ ವರ್ಷ 1000 ಅತ್ಯುತ್ತಮ ಬಿಟೆಕ್ ವಿದ್ಯಾರ್ಥಿಗಳನ್ನು ಪ್ರಮುಖ ಸಂಸ್ಥೆಗಳಿಂದ ಗುರುತಿಸಲಾಗುತ್ತದೆ ಮತ್ತು ಅವರಿಗೆ IIT ಮತ್ತು IIScಯಲ್ಲಿ PhD ಮಾಡಲು ಸೌಲಭ್ಯಗಳನ್ನು ಒದಗಿಸಲಾಗುವುದು. ಜೊತೆಗೆ ಸುಂದರವಾದ ಫೆಲೋಶಿಪ್ ನೀಡಲಾಗುತ್ತದೆ. ವರ್ಷಕ್ಕೆ 1 ಬಿಲಿಯನ್ ಟ್ರಿಪ್ಗಳನ್ನು ನಿರ್ವಹಿಸಲು ವಿಮಾನ ನಿಲ್ದಾಣದ ಸಾಮರ್ಥ್ಯವನ್ನು 5 ಪಟ್ಟು ಹೆಚ್ಚು ವಿಸ್ತರಿಸಲು NABH NIR MAN ಕಳೆದ ವರ್ಷ ಸರ್ಕಾರವು ಪ್ರಾರಂಭಿಸಿದ ಉಡಾನ್ ಉದೇ ದೇಶ್ ಕಾ ಹಮ್ ನಾಗರಿಕ್ನ ಪ್ರಾದೇಶಿಕ ಸಂಪರ್ಕ ಯೋಜನೆಯಡಿ 56 ಸೇವೆಯಿಲ್ಲದ ವಿಮಾನ ನಿಲ್ದಾಣಗಳು ಮತ್ತು 31 ಸೇವೆಯಿಲ್ಲದ ಹೆಲಿಪ್ಯಾಡ್ಗಳನ್ನು ಸಂಪರ್ಕಿಸಲಾಗುತ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಯೋಜನೆಯು ಭಾರತೀಯ ಬ್ಯಾಂಕುಗಳಿಂದ ಆಗಸ್ಟ್ 1998ರಲ್ಲಿ ಪರಿಚಯಿಸಲಾದ ಕ್ರೆಡಿಟ್ ಯೋಜನೆಯಾಗಿದೆ. ಈ ಮಾದರಿ ಯೋಜನೆಯನ್ನು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಸಿದ್ಧಪಡಿಸಿದೆ. ನಬಾರ್ಡ್ ಶಿಫಾರಸುಗಳ ಮೇಲೆ RV ಅವಧಿ ಸಾಲ ಮತ್ತು ಕೃಷಿ ಒದಗಿಸಲು ಗುಪ್ತಾ ಸಮಿತಿ ಅಗತ್ಯತೆಗಳು. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಆಜೀವಿಕಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ NRLM ಅನ್ನು ಗ್ರಾಮೀಣ ಸಚಿವಾಲಯವು ಪ್ರಾರಂಭಿಸಿದೆ. ಮಿಷನ್ ಗ್ರಾಮೀಣ ಬಡವರ ಸಮರ್ಥ ಮತ್ತು ಪರಿಣಾಮಕಾರಿ ಸಾಂಸ್ಥಿಕ ವೇದಿಕೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಸುಸ್ಥಿರ ಜೀವನೋಪಾಯ ವರ್ಧನೆಗಳ ಮೂಲಕ ಮನೆಯ ಆದಾಯವನ್ನು ಹೆಚ್ಚಿಸಲು ಮತ್ತು ಸುಧಾರಿಸಲು ಅನುವು ಮಾಡಿಕೊಡುತ್ತದೆ. ಹಣಕಾಸು ಪ್ರವೇಶಗಳಿಗೆ ಪ್ರವೇಶ. ಉಜ್ವಲ ಯೋಜನೆಯು ಯೋಜನೆಯ ಅಡಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಯೋಜನೆಯಾಗಿದೆ. ಸರ್ಕಾರದ ಉಜ್ವಲ ಯೋಜನೆ ಮೂಲಕ ಬಡವರಿಗೆ ಉಚಿತ LPG ಸಂಪರ್ಕಗಳನ್ನು ನೀಡುತ್ತಿದೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಶುದ್ಧ ಅಡಿಗೆ ಇಂಧನವನ್ನು ಒದಗಿಸುವ ಮೂಲಕ ಅವರ ಆರೋಗ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. LPG ಇದರಿಂದ ಅವರು ಹೊಗೆಯಾಡುವ ಅಡುಗೆ ಮನೆಗಳಲ್ಲಿ ತಮ್ಮ ಆರೋಗ್ಯವನ್ನು ರಾಜಿ ಮಾಡಿಕೊಳ್ಳಬೇಕಾಗಿಲ್ಲ ಅಥವಾ ಅಸುರಕ್ಷಿತವಾಗಿ ಅಲೆದಾಡಬೇಕಾಗಿಲ್ಲ. ಉರುವಲು ಸಂಗ್ರಹಿಸುವ ಪ್ರದೇಶಗಳು. 5 ಕೋಟಿ ಮಹಿಳೆಯರಿಗೆ ಉಚಿತ LPG ಸಂಪರ್ಕಗಳ ವಿತರಣೆಯನ್ನು 8 ಕೋಟಿ ಬಡ ಮಹಿಳೆಯರಿಗೆ ನೀಡಲಾಗುವುದು. ಭಾರತಮಾಲಾ ಪರಿಯೋಜನಾ ಭಾರತ ಸರ್ಕಾರದ ಕೇಂದ್ರ ಪ್ರಾಯೋಜಿತ ಮತ್ತು ಅನುದಾನಿತ ರಸ್ತೆ ಮತ್ತು ಹೆದ್ದಾರಿಗಳ ಯೋಜನೆಯಾಗಿದೆ. ಮಲ್ಟಿಮೋಡಲ್ ಲಾಜಿಸ್ಟಿಕ್ ಅಭಿವೃದ್ಧಿಯ ಮೂಲಕ ಅಸ್ತಿತ್ವದಲ್ಲಿರುವ ಕಾರಿಡಾರ್ಗಳ ದಕ್ಷತೆಯನ್ನು ಸುಧಾರಿಸುವ ಯೋಜನೆ ಅಡಿಯಲ್ಲಿ ಉದ್ಯಾನವನಗಳು ಮತ್ತು ಚಾಕ್ ಪಾಯಿಂಟ್ ನಿರ್ಮೂಲನೆ. ಈಶಾನ್ಯದಲ್ಲಿ ಸಂಪರ್ಕವನ್ನು ಸುಧಾರಿಸಲು ಮತ್ತು ಒಳನಾಡಿನೊಂದಿಗೆ ಸಿನರ್ಜಿಗಳನ್ನು ಹೆಚ್ಚಿಸುವುದರ ಮೇಲೆ ಗಮನವನ್ನು ಹೆಚ್ಚಿಸಿ ಜಲಮಾರ್ಗಗಳು. ಪ್ರಾಜೆಕ್ಟ್ ತಯಾರಿಕೆ ಮತ್ತು ಆಸ್ತಿ ಮಾನಿಟರಿಂಗ್ಗಾಗಿ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಯೋಜನೆಗಳ ಬಳಕೆಗೆ ಒತ್ತು. ಪ್ರಾಜೆಕ್ಟ್ ವಿತರಣೆಯನ್ನು ತ್ವರಿತಗೊಳಿಸಲು ಅಧಿಕಾರಿಗಳ ನಿಯೋಗ ಹಂತ 2022ರ ವೇಳೆಗೆ ಪೂರ್ಣಗೊಳ್ಳುತ್ತದೆ. ಈಶಾನ್ಯದಲ್ಲಿ ಸಂಪರ್ಕವನ್ನು ಸುಧಾರಿಸುವುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.